ಹಾಯ್ ಹಲೋ ನಮಸ್ತೆ. ನಮ್ಮ ಕುಲ್ಲು ಮನಾಲಿ ಜರ್ನಿ ಪಾರ್ಟ್ 2ಗೆ ವೆಲ್ಕಮ್. ನಿನ್ನೆ ತೋರಿಸಿದ್ದೆ ನಾನು ಕುಲ್ಲುನಲ್ಲಿ ಯಾವ ಥರ ಇತ್ತು ಏನಂತ. ಬೆಳಗ್ಗೆ ಎದ್ದ ತಕ್ಷಣ ಈ ಥರ ವೀವ್ ಇತ್ತು. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹೋದ್ವಿ. ಬ್ರೇಕ್ಫಾಸ್ಟ್ ಮಾಡೋಷ್ಟೊತ್ತಿಗೆ ಮನಾಲಿಯಿಂದ ಯಾವುದೋ ಕಾರು ಬಂದಿತ್ತು. ಅದ್ರ ಮೇಲೆಲ್ಲ ಈ ಥರ ಸ್ನೋ ಬಿದ್ದಿತ್ತು. ಅದನ್ನು ನೋಡಿ ನಾವು ಯಾವ ಥರ ಜೀವನದಾಗ ನೋಡಿರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಎಷ್ಟು ಖುಷಿ ಆಯಿತು ಆ ಸ್ನೋ ನೋಡಿ. ಹಿಡ್ಕೊಂಡು ಅಷ್ಟು ಆಟ ಆಡಿದ್ವಿ ಎಲ್ಲರೂ. ಫುಲ್ ಎಕ್ಸೈಟ್ಮೆಂಟ್, ಅಯ್ಯೋ ಸ್ನೋ 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 ಅಂತೇಳಿ. ಆಮೇಲೆ ಅಲ್ಲಿ ಡಿಸೈಡ್ ಆಗಿದ್ದು ಪ್ಯಾರಾಗ್ಲೈಡಿಂಗ್ ಹೋಗೋಣ ಅಂತ. ಅವ್ರ ಕಂಡೀಷನ್ ಏನಂದರೆ ಮುಂಚೆ ಹೇಳಿಬಿಟ್ಟಿದ್ರು, ಅಲ್ಲಿ ಬಂದ ಮೇಲೆ ನೀವು ಆಟ ಆಡೋಂಗಿಲ್ಲ ಅಂತ ವಾಪಸ್ ಹೋಗೋಂಗಿಲ್ಲ. ಅದಕ್ಕೆ ಇಲ್ಲೇ ಡಿಸೈಡ್ ಮಾಡ್ಕೊಳ್ರಿ, ನೀವು ಆಟ ಆಡ್ತೀರಂದರೆ ಬರ್ರಿ, ಇಲ್ಲಾಂದ್ರೆ ರೂಮಲ್ಲೇ ಇರ್ರಿ ಅಂತ. ನನಗಂತೂ ಫುಲ್ಲು ಕನ್ಫ್ಯೂಷನ್ ಇತ್ತು. ನಾನು ಬರಲ್ಲ ನನ್ನ ಕೈಲಿ ಆಗಲ್ಲ ಅಂತಲೇ ಹೋಗೋವರೆಗೂ ಹೇಳಕತ್ತಿದ್ದೆ. ನನ್ನ ಗಂಡ ಮಗ ಬಿಡಬೇಕಲ್ಲ, ತಮ್ಮನೂ ಫೋರ್ಸ್ ಮಾಡ್ದ. ಎಲ್ಲರೂ ಸೇರಿ ಇಲ್ಲ ಅದೇನಾಗುತ್ತೋ ನೋಡೋಣ ಬಾ ಬಾ ಅಂತ ಕರ್ಕೊಂಡೋದ್ರು. ಈ ಥರ ಅರ್ಧ ದಾರಿಲಿ ಹೋದ ತಕ್ಷಣ ಈ ಥರ ಒಂದು ಬೇಸ್ ಸಿಗುತ್ತೆ. ಅಲ್ಲಿ ನೋಡಿ ಆಕಾಶದಲ್ಲಿ ಹಕ್ಕಿ ಥರ ಹಾರಾಡ್ತಾ ಇದ್ದಾವಲ್ಲ, ಆ ಥರ ಪ್ಯಾರಾಗ್ಲೈಡಿಂಗ್ ಮಾಡೋಕ್ಕೆ ನಾವು ಹೋಗೋಕ್ಕೆ ರೆಡಿಯಾಗಿದ್ದು. ಏನೋ ಧೈರ್ಯ ಮಾಡಿ ಹೊರಟೆ. ಮೇಲೆ ಜೀಪಲ್ಲಿ ಕರ್ಕೊಂಡೋದ್ರು, ಫುಲ್ಲು ಹೈಟಲ್ಲಿ ಕರ್ಕೊಂಡೋದ್ರು. ಆ ದಾರಿ ನೋಡಿದ್ರೇ ನನಗೆ ಹೆದರಿಕೆ ಆಗತ್ತಿತ್ತು. ಫುಲ್ ಆಫ್ ರೋಡ್ ಇತ್ತದು. ಅದು ದಾರಿ ನೋಡಿದರೆ ಅಷ್ಟು ಹೆದರಿಕೆ ಆಗತ್ತಿತ್ತು. ಏನಾಗುತ್ತೋ ಏನೋ, ಬಂದುಬಿಟ್ಟು ವಾಪಸ್ಸು ಹೋಗೋಂಗಿಲ್ಲ. ನೋಡಿರಿ, ಇದು ಪ್ಯಾರಾಗ್ಲೈಡಿಂಗ್ ಮಾಡೋ ಪ್ಲೇಸ್. ಇಲ್ಲಿಂದ ಕೆಳಗೆ ನೋಡ್ರಿ ಎಷ್ಟು ಆಳ ಐತಿ ಅಂದರೆ ಅಷ್ಟು ಆಳ ಐತಿ. ನನಗಂತೂ ಫುಲ್ ಹಾರ್ಟ್ ಬೀಟ್ ಜಾಸ್ತಿ ಆಗಕತ್ಬಿಟ್ಟಿತ್ತು. ಆದರೂ ಅದೇನೋ ಬಂಡದೇರ ಅಂತಾರಲ್ಲ ಮಾಡಿ ಈ ಥರ ಎಲ್ಲ ಹಾಕೊಳಕ್ಕೆ ಕೊಡ್ತಾರೆ ಅವರು. ಅವರೇ ಹಾಕಿದ್ರು. ಎಲ್ಲ ರೆಡಿಯಾಗಿ ಅದರಲ್ಲೂ ಫಸ್ಟ್ ನನ್ನೇ ಕಳಿಸ್ತಾ ಇದ್ದಾರೆ ಇವರು. ಬೇರೆಯವ್ರು ಒಂದಿಬ್ಬರು ಮೂವರು ಹೋದ್ಮೇಲೆ ನನ್ನ ಮಗಗೆ ಹೇಳ್ತೀನಿ, ನಾಗರಾಜಿಗೆ ಹೇಳ್ತೀನಿ, ಇಬ್ಬರು ಕೇಳ್ತಾ ಇಲ್ಲ ಫಸ್ಟ್ ಅವರೂ ನನ್ನೇ ಬರ್ರಿ ಮೇಡಮ್ ಅಂತ ಸ್ಟಾರ್ಟ್ ಮಾಡಿದರು. ನನಗೆ ಜೀವ ಬಾಯಿಗೆ ಬಂದಿತ್ತು. ಹೆಂಗಪ್ಪ ಎಷ್ಟು ಅಂದರೆ ಅದು ಸ್ಟಾರ್ಟಿಂಗ್ ರನ್ ಮೇಡಮ್ ರನ್ ಅಂದರು. ಓಡ್ಕೊಂಡು ಹೋದ ತಕ್ಷಣ ಓಪನ್ ಆಯಿತು ಪ್ಯಾರಾಚೂಟು. ಅಷ್ಟೊತ್ತಿಗೆ ಹೆಂಗಾಗಿತ್ತು. ಬಟ್ ನಿಜ ಹೇಳಬೇಕಂದ್ರೆ ಲೈಫಲ್ಲಿ ಒಂದು ಸರಿ ಆದರೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನಾವು ಸುಮ್ಮನೆ ಹೆದರ್ಕೊಂಡು ಹಂಗೆ ಹಿಂದುಳಿದ್ಬಿಡ್ತೀವಿ. ಆ ಭಯ ಎಲ್ಲ ಬಿಟ್ಟು ಒಂದು ಸರಿ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಭಾಳ ಚೆನ್ನಾಗಿತ್ತು. ನನಗೆ ಒಂದು ಕಡೆ ಖುಷಿ, ಒಂದು ಕಡೆ ಭಯ. ನೋಡ್ರಿ ಕೆಳಗೆ ಆಳ ಹೆಂಗೈತಿ, ಬಿದ್ದರೆ ಹೆಂಗಪ್ಪ ಇಲ್ಲಿಂದ ಅಂತ ಟೆನ್ಷನ್ ಒಂದು ಕಡೆ. ಯಾವತ್ತೂ ಮಾಡಲಿಲ್ಲದ್ದು ಲೈಫಲ್ಲಿ ಏನೋ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಲ್ಲ ಅಂತ ಖುಷಿ ಒಂದು ಕಡೆ. ಹೆಂಗೆ ರಿಯಾಕ್ಟ್ ಮಾಡ್ಬೇಕು ಗೊತ್ತಾಗವಲ್ದು. ಅದರಲ್ಲಿ ಅವ್ರು ಸ್ವಲ್ಪ ದಾರ ಆ ಕಡೆ ಈ ಕಡೆ ಮಾಡಿದ ತಕ್ಷಣ ಅದೊಂದು ಚೂರು ಶೇಕ್ ಆಗುತ್ತೆ. ಶೇಕ್ ಆದ ತಕ್ಷಣ ಒಂಥರ ಜಾಯಿಂಟ್ ವೀಲಲ್ಲಿ ಕೂತಂಗೆ ಆಗ್ತಿತ್ತು ನನಗೆ. ನಾನು ಮೊದಲೇ ಜಾತ್ರೆಯಲ್ಲಿ ಜಾಯಿಂಟ್ ವೀಲ್ ಅಂತದ್ದು ಏನೂ ಆಡಿ ಅಭ್ಯಾಸನೂ ಇಲ್ಲ, ತಲೆ ತಿರುಗುತ್ತಂತ. ಅದೇ ಥರ ಎಕ್ಸ್ಪೀರಿಯೆನ್ಸ್ ಆಗತ್ತೈತಿ. ಎಲ್ಲ ಚೀರಾಡಕತ್ತೀನಿ, ಇಷ್ಟು ಕೂಗಾಡಕತ್ತೀನಿ. ಹಳೋದೊಂದು ಬಾಕಿ ಇತ್ತು. ನಾನು ಇನ್ನೊಂದು ಸ್ವಲ್ಪ ತಂಗೆ ಕಂಟಿನ್ಯೂ ಮಾಡಿದ್ರೆ ಹತ್ತೇ ಬಿಡ್ತಿದ್ದೆ. ಕೆಳಗೆ ನೋಡೋಕ್ಕೆ ಖುಷಿ ಒಂಥರ. ಅದು ಡೆಪ್ತ್ ನೋಡಿದ ತಕ್ಷಣ ಹೆದರಿಕೆ. ಅಯ್ಯೋ ಪಾಪ ಭಯ ಚೆನ್ನಾಗಿದ್ರು. ಏನಾಯಿತು ಮೇಡಮ್, ಯಾಕೆ ಏನಾಯಿತು, ಆ ಕಡೆ ನೋಡಿ ಈ ಕಡೆ ನೋಡಿ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಕತ್ತಿದ್ರು ಅವರು. ಆದರೂ ಇನ್ನೂ ಅದರಲ್ಲಿ ಸ್ಟಂಟ್ ಎಲ್ಲ ಮಾಡ್ತಾರೆ, ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ. ಇದು ಆ್ಯಕ್ಚುಲಿ ಗೇಮ್ಸ್ ಎಲ್ಲ ನಮ್ಮ ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಇತ್ತು. ವಾಪಸ್ಸು ಒಂದು 5-6 ನಿಮಿಷ ಆಟ ಆಡಿಸ್ತಾರೆ ಅವರು. ನಾವು ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೋಬೇಕು, ಅವ್ರದ್ದೇ ಫೋಟೋಸು ಎಲ್ಲ. ಈ ಥರ ಲ್ಯಾಂಡ್ ಆದೆ ಕೊನೆಗೆ. ಜೀವ ಬಾಯಿ ಬಂತವಾಗ. ಆಮೇಲೆ ಸಮಾಧಾನ ಆಯಿತು. ಲ್ಯಾಂಡ್ ಆದಮೇಲೆ ಫುಲ್ಲು ಸಮಾಧಾನ. ನೆಕ್ಸ್ಟು ನಾನು ಕೆಳಗೆ ಹೋಗಿ ಒಂದು 10 ನಿಮಿಷ ವೇಟ್ ಮಾಡಿದೆ. ನನ್ನ ಮಗ ಬಂದ. ಅವ್ನು ನೋಡ್ರಿ ಏನೂ ಆಗೇ ಇಲ್ಲ ಅನ್ನೋ ಥರ ಅಷ್ಟು ಕಾಮಾಗಿ ಕೂತಿದ್ದ. ಅವನಿಗೂ ಫಸ್ಟ್ ಟೈಮೇ ಇದು. ಹಾಯ್ ಅಂತೆ ಮತ್ತೆ ಅದರಲ್ಲಿ ನನ್ನ ಕೈ ಅದು ಹಿಡ್ಕೊಂಡಿರೋದು ಕೈ ಬಿಟ್ಟು ಹಾಯ್ ಬಾಯ್ ಮಾಡೋಕ್ಕೂ ಅಷ್ಟೊಂದು ಫ್ರೀ ಇದ್ದಿಲ್ಲ. ನಾನು ಫುಲ್ಲು ಹೆದರ್ಕೊಂಡು ಕುಂತಿದ್ದೆ. ಇವನು ನಂದಾದರೂ ಒಂಥರ ಮಜಾ ಬರುತ್ತೆ ನೋಡೋಕ್ಕೆ. ಚೀರಾಡೀನಿ, ಕೂಗಾಡೀನಿ. ಇವಂದು ಏನಿಲ್ಲ, ಸೈಲೆಂಟು. ಫುಲ್ಲು 6-7 ನಿಮಿಷದ ವೀಡಿಯೋ ಹಂಗೆ ಸೈಲೆಂಟಾಗೇ ಐತಿ, ಏನೂ ಚೇಂಜಸ್ಸೇ ಇಲ್ಲ. ನಾನು ಬಂದಮೇಲೆ ನೋಡಿ ಹೆಂಗಿತ್ತು ಮಸ್ತಿತ್ತು, ಚೆನ್ನಾಗಿತ್ತು ಅಂತ ನನಗೆ ನೋಡಿದರೆ ಫುಲ್ ಹೆದರಿಕೆ ಆಗಿತ್ತು. ಅಂದೆ ಬಿಡಮ್ಮ ಅದ್ರಾಗ ಏನೈತಿ ಅಂದ. ಅವನೇನು ಮಾತಾಡೂ ಇಲ್ಲ ಜಾಸ್ತಿ ಆ ವಿಡಿಯೋದಲ್ಲಿ. ಗೋಪ್ರಮ್ ಕೊಟ್ಟಿರ್ತಾರೆ ಕ್ಯಾಮ್ರಾ ಹಿಡ್ಕೊಳಕ್ಕೆ. ಅವನಷ್ಟು ನೀಟಾಗಿ ಹಿಡ್ಕೊಂಡು ಆರಾಮಾಗಿ ಕುತ್ಕೊಂಡ್ಬಿಟ್ಟ. ನಾನು ಒದ್ದಾಡೋದಕ್ಕೆ ನನ್ನ ಪಾಪ ಅವ್ರ ಭಯ, ಹಿಂಗೆ ಹಿಡ್ಕೊಳ್ರಿ, ಸರಿಗೆ ಇಟ್ಕೊಳ್ರಿ, ಯಾಕೆ ಟೆನ್ಷನ್ ಮಾಡ್ಕೊಂತೀರಿ, ಸರಿಗೆ ಇಟ್ಕೊಳ್ರಿ ಅಂತ ಎಷ್ಟು ಸರಿ ಹೇಳಿದರು. ಇವಂದು ಆ ಥರ ಏನಿಲ್ಲ. ಬಟ್ ಇವನ್ ತಲೆ ಸಣ್ಣದಿರೋದಕ್ಕೆ ಸ್ವಲ್ಪ ಹೆಲ್ಮೆಟ್ ಲೂಸ್ ಆಗಿದೆ, ಫೇಸ್ ಸರಿಯಾಗಿ ಕಾಣ್ತಾ ಇಲ್ಲ. ನೋಡಿರಿ, ಒಬ್ಬೊಬ್ರಿಗೆ ಒಂದೊಂದು ಥರ ವ್ಯೂ ತೋರಿಸ್ತಾರೆ ಅವರು, ಸ್ವಲ್ಪ ಬೇರೆ ನೋಡಿರಿ. ನಂದು ವ್ಯೂ ಬೇರೆ ಇತ್ತು, ನನ್ನ ಮಗನ ವ್ಯೂ ಬೇರೆ ಇದೆ.
ಎಷ್ಟು ಚೆನ್ನಾಗಿತ್ತು. ಬಟ್ ಅವ್ನು ಎಂಜಾಯ್ ಮಾಡಿದ್ನೋ, ಹೆದರ್ಕೊಂಡಿದ್ನೋ, ಖುಷಿಯಾಗಿದ್ನೋ, ಅವ್ನ ಮುಖದಲ್ಲಿ ಮಾತ್ರ ಏನು ಎಕ್ಸ್ಪ್ರೆಷನ್ಸ್ ಕಾಣಿಸ್ಲಿಲ್ಲ. ಬಾಯಲ್ಲಿ ಹೇಳೋದು ಮಾತ್ರ ಚೆನ್ನಾಗಿತ್ತು, ಮಸ್ತಿತ್ತು ಅಷ್ಟೇ ಅಂದ ಅವನು. ನಾನೇ ಭಾಳ ಹೆದರ್ಕೊಂಬಿಟ್ಟೆ ಅಂದ್ಕೊಂಡೆ. ಅಲ್ಲಿ ಬಿಲ್ಡಿಂಗ್ ಎಲ್ಲ ಇದ್ದು ನನಗದು ಹತ್ರ ಕೆಳಗೆ ಲ್ಯಾಂಡ್ ಮಾಡೋದ್ನಾಗ ಹತ್ರ ಬಂದಂಗೆಲ್ಲ ಎಲ್ಲಿ ಬಿಲ್ಡಿಂಗ್ ಮೇಲೆ ಬಿದ್ದುಬಿಡ್ತೀವೋ, ಅಲ್ಲಿ ಬಿದ್ದುಬಿಡ್ತೀವೋ ಅಂತ ಭಾಳ ಹೆದರ್ಕೊಂಡಿದ್ದೆ ನಾನು. ಅಂತೂ ಇಂತೂ ಲೈಫಲ್ಲಿ ಒಂದು ಸರಿ ಪ್ಯಾರಾಗ್ಲೈಡಿಂಗ್ ಮಾಡಿದ್ದಾಯಿತು. ಇವಂದಾದಮೇಲೆ ನಾಗರಾಜು ಅಷ್ಟೇ ಸೇಮ್ ಮಗನ ಥರ. ಆತನು ಸ್ವಲ್ಪನೂ ಟೆನ್ಷನ್ನೇ ಇಲ್ಲ ನೋಡಿ, ಫೇಸಲ್ಲಿ ಏನೂ ಕಾಣ್ತಾ ಇಲ್ಲ, ಕೂಲಾಗಿದ್ದ. ಎಷ್ಟು ಕೂಲಾಗಿದ್ರು ಅಂದರೆ ಏನು ಸುಮ್ಮನೆ ನಾನು ಏನಂದೆ ಬಂದಮೇಲೆ ವೀಡಿಯೋ ಮಾಡಿದ್ದೇ ವೇಸ್ಟ್ ಅಲ್ಲ, ಎದಕ್ಕೆ ಅಷ್ಟು ಕೂಲಾಗದಿರಿ ಅಂದರೆ ಏನೋ ಒಂದು ಖುಷಿ ಆದರೂ ಏನೋ ಒಂದು ಎಕ್ಸ್ಪ್ರೆಸ್ ಮಾಡಬೇಕಲ್ಲ, ಏನೂ ಎಕ್ಸ್ಪ್ರೆಸ್ ಮಾಡಿಲ್ಲ ಅವರು. ನಾನು ಅಂದ್ಕೊಂಡೆ ಸರಿ ಇವರು ಎಂಜಾಯ್ ಮಾಡ್ಯಾರ, ಒಂದು ಸ್ವಲ್ಪ ಎಂಜಾಯ್ ಮಾಡ್ಯಾರ, ಒಂದು ಸ್ವಲ್ಪನೂ ಹೆದರ್ಕೊಂಡಾರ, ಅದಕ್ಕೆ 50-50 ಅದಾರ ಅವರು ಅಂತ ಅಂದ್ಕೊಂಡೆ. ಬಟ್ ನೋಡಿರಿ ಇದೂ ವ್ಯೂ ಬೇರೆಯೇ ಇದೆ. ಅದೇ ಹೇಳಿದ್ನಲ್ಲ, ಒಬ್ಬೊಬ್ಬರಿಗೆ ಒಂದೊಂಥರ ವ್ಯೂ ತೋರಿಸ್ತಾರೆ. ಆದರೆ ಎಕ್ಸ್ಪೀರಿಯೆನ್ಸ್ ಮಾತ್ರ ಸಖತ್ತಾಗಿತ್ತು. ನಾನು ಅಂದ್ಕೊಂಡೇ ಇದ್ದಿಲ್ಲ ಯಾವತ್ತು ಜೀವನದಾಗ ಮಾಡ್ತೀನಿ ಅಂತ. ಆಮೇಲೆ ಇದು ಅದೇ ಹೇಳಿದ್ನಲ್ಲ, ನಮ್ಮ ಪ್ಯಾಕೇಜೆಲ್ಲ ಈ ಆ್ಯಕ್ಟಿವಿಟೀಸ್ ಎಲ್ಲ ಇನ್ಕ್ಲೂಡ್ ಇತ್ತು. 4K ವಿಡಿಯೋ, ಫೋಟೋಸು, ಇದು ಗೇಮ್ಸು ಎಲ್ಲ ಇನ್ಕ್ಲೂಡ್ ಇತ್ತು. ನಾವು ಕೈಯಿಂದ ₹1 ಎಕ್ಸ್ಟ್ರಾ ಕೊಟ್ಟಿಲ್ಲ. ಮಸ್ತು ಪ್ಯಾಕೇಜ್ ಸಿಕ್ಕಿತ್ತು ನಮ್ಗೆ ಹೇಳಬೇಕಂದ್ರೆ. ಯಾಕಂದ್ರೆ ಅಲ್ಲಿ ಹೋದರೆ ಸ್ಕ್ಯಾಮ್ ಆಗುತ್ತೆ, ಅದಾಗುತ್ತೆ ಅಂತ ಹೇಳ್ತಾರೆ. ಆ ಥರ ನಮಗೆ ಫುಲ್ ಚೆನ್ನಾಗಿತ್ತು ಪ್ಯಾಕೇಜ್. ಇದು ಆ್ಯಕ್ಚುಲಿ ಲ್ಯಾಂಡ್ ಆಗೋತ್ನಾಗ ಒಬ್ಬೊಬ್ಬರು ಮರದ ಮೇಲೆ ಬೀಳಕತ್ತಿದ್ರು. ಈತಂದು ಹೆಂಗಾಗುತ್ತೋ ಅಂದ್ಕೊಂಡೆ, ಚೆನ್ನಾಗಿ ಲ್ಯಾಂಡ್ ಆಯಿತು. ಮತ್ತು ರೂಮ್ಗೆ ಹೋದ್ವಿ. ಈ ಥರ ಇತ್ತು ಅವತ್ತಿನ ನಮ್ಮದು ಔಟ್ಫಿಟ್. ಒಂದು ಪಪ್ಪಿ ಇತ್ತಲ್ಲಿ ಎತ್ಕೊಂಡು ಫೋಟೋ ತೆಗೆಸ್ಕೊಂಡ ನಮ್ಮ ಹುಡುಗ. ನಂಗೆ ಮುಟ್ಟೋಕ್ಕೆಲ್ಲ ಹೆದರಿಕೆನ, ಅಂಥವೆಲ್ಲ ಮುಟ್ಟಲ್ಲ. ರೆಡಿಯಾಗಿ ಮತ್ತು ಇದು ಬನ್ನಿ ಬೀಟ್ ಕಿಂಗ್ದು ಟೆಂಪೋ ಟ್ರಾವೆಲರು. ನೆಕ್ಸ್ಟ್ ಇವಾಗ ಮನಾಲಿಗೆ ಹೋಗಬೇಕು ಅಂತ ಹೇಳಿದರು. ಫುಲ್ಲು ಖುಷಿ ಎಲ್ಲರಿಗೂ. ಎಕ್ಸೈಟ್ಮೆಂಟ್ ಅಂದರೆ ಎಕ್ಸೈಟ್ಮೆಂಟು, ತಡ್ಕೊಳಕ್ಕೆ ಆಗಲಿಲ್ಲ. ನೋಡಿ ದಾರಿಲಿ ಹೋಗ್ತಾ ಫಸ್ಟು ಇಷ್ಟೇ ಖಾಲಿ ಇದೆ, ನದಿ ಎಲ್ಲ, ನೀರು ಇಲ್ಲ, ಸ್ನೋನೂ ಇಲ್ಲ, ಏನೂ ಇಲ್ಲ. ಹೋಗ್ತಾ ನೋಡಿ ತೋರಿಸ್ತೀನಿ ಹೆಂಗಿದೆ ದಾರಿ ಅಂತ. ಬರ್ತಾ ಸ್ವಲ್ಪ ಸ್ನೋ ಕಾಣಿಸೋಕೆ ಸ್ಟಾರ್ಟ್ ಆಯಿತು. ನಮ್ಗೆ ಅದೇ ಫುಲ್ ಖುಷಿ. ಅಲ್ಲೋಡು ಗುಡ್ಡದ ಮೇಲೆ ಸ್ನೋ, ಅಲ್ಲೋಡು ಇಲ್ಲೋಡು, ಸ್ವಲ್ಪ ಸ್ನೋ ಐತಿ, ನದಿಯೆಲ್ಲ ಗಟ್ಟಿಯಾಗ್ಬಿಟ್ಟೈತಿ, ಫ್ರೀಜ್ ಆಗಿಬಿಟ್ಟೈತಿ, ಸ್ನೋ ಐತಿ ಅಂತ ಕೂಗಾಡಕತ್ತಿದ್ವಿ. ಒಂಥರ ಎಕ್ಸೈಟ್ಮೆಂಟ್ ಇತ್ತು ನಮಗೆ. ಒಂದು ಸರಿ ಅದು ನೋಡಿಲ್ಲ ಅಲ್ಲ, ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ ನೋಡೋಕ್ಕೆ ಅಷ್ಟು ಖುಷಿ ಆಗತ್ತಿತ್ತು. ಯಾವಾಗ ಹೋಗ್ತೀವಿ, ಯಾವಾಗ ಮುಟ್ತೀವೋ, ಯಾವಾಗ ಆಟ ಆಡ್ತೀವೋ ಅದರಲ್ಲಿ ಅಂತ. ಬಟ್ ಕುಲ್ಲೂಲ್ ಮಾತ್ರ ಭಾಳ ಚಳಿ, ಅಂದ್ರೆ ಅಷ್ಟು ಚಳಿ ಇತ್ತು, ಸಾಕಾಗಿ ಹೋಗ್ಬಿಟ್ಟಿತ್ತು ನಮಗೆ. ಇನ್ನು ಅಲ್ಲೇ ಅಷ್ಟು ಚಳಿ ಇದೆ ಅಂದರೆ ಮನಾಲಿಲಿ ಇಷ್ಟು ಸ್ನೋ ಇದೆ, ಇಲ್ಲಿನ ಹೆಂಗಿರಬೇಡ ಅಂತ ಅಂದ್ಕೊಂಡಿದ್ವಿ, ಎಲ್ಲರೂ ಮಾತಾಡ್ಕೊಂಡಿದ್ವಿ. ಆದರೆ ಅಲ್ಲಿ ಕಥೆನೇ ಬೇರೆ ಇತ್ತು. ಅಲ್ಲಿ ಅಷ್ಟು ಇಲ್ಲಿ ತ್ರಾಸಾಗಲಿಲ್ಲ, ಒಂಥರ ಅಡ್ಜಸ್ಟ್ ಆಗಿಬಿಟ್ವಿ ನಾವು ಆ ವೆದರಿಗೆ. ಇನ್ನು ದಾರಿಲಿ ಹೋಗ್ತಾ ನೋಡ್ರಿ ಎಲ್ಲ ಫುಲ್ ಖುಷಿಯಾಗಿ ನಾವಂತರೂ ಮನೆಗೆ ವಿಡಿಯೋ ಕಾಲ್ ಮಾಡೋದು, ಎಲ್ಲರಿಗೂ ವಿಡಿಯೋ ಕಾಲ್ ಮಾಡೋದು, ತೋರಿಸೋದು, ಇಲ್ಲೋಡ್ರಿ ಸ್ನೋ. ಮುಂದೆ ಫುಲ್ ಬಿಗ್ ಟ್ವಿಸ್ಟ್ ಕಾದಿದೆ ಅಂತ ನಮಗೆ ಐಡಿಯಾನೂ ಇದ್ದಿಲ್ಲ, ಅದು ಅಂದಾಜೇ ಇದ್ದಿಲ್ಲ ನಮಗೆ. ಅಂಥದ್ರಲ್ಲಿ ಇಷ್ಟಕ್ಕೆ ಖುಷಿಪಟ್ಟು ಎಲ್ಲರಿಗೂ ವಿಡಿಯೋ ಕಾಲ್ ಮಾಡೋದು, ತೋರಿಸೋದು, ನೋಡಿರಿ ಇಲ್ಲಿ ಸ್ನೋ ಹೆಂಗೈತಿ ನೋಡ್ರಿ ಅಂತ. ಅವ್ರು ಏನು ಅಂದ್ಕೊಂಡ್ರೆ ಗೊತ್ತಿಲ್ಲ, ಏನು ಅಂದ್ಕೊಂಡ್ರಲ್ಲ, ಅವರು ಎಂಜಾಯ್ ಮಾಡಿರ್ತಾರೆ. ಓಕೆ, ಅದಾದಮೇಲೆ ಮತ್ತೆ ಸ್ವಲ್ಪ ಮುಂದೆ ಹೋದ ತಕ್ಷಣ ನೆಟ್ವರ್ಕ್ ಅದು ಇದು ಇಶ್ಯೂ ಆಯಿತು. ಸರಿ ಬಿಡು ಅಂತೇಳಿ ನಾವೇ ವಿಡಿಯೋ ಮಾಡ್ಕೊಂಬಿಟ್ವಿ, ಸುಮ್ಮನೆ ಎಲ್ಲರಿಗೂ ತೋರ್ಸೋಕ್ಕಾಗತ್ತೆ ಅಂತ. ಇನ್ನು ಹೋಗ್ತಾ ಇದ್ವಿ. ಮನಾಲಿ ಹತ್ರ ಬಂದಂಗೆಲ್ಲ ಫುಲ್ ಎಕ್ಸೈಟ್ಮೆಂಟ್ ಎಲ್ಲರಿಗೆ. ನಮ್ಮ ಟೀಮ್ ಅವ್ರು ಏನು ಹೇಳಿದರು, ನಡುಕ ಎಲ್ಲಾದರೂ ಟ್ರಾಫಿಕ್ ಜಾಮ್ ಆಗ್ಬೋದು, ಯಾಕಂದರೆ ಮೊನ್ನೆ ಫುಲ್ ಸ್ನೋಫಾಲ್ ಆಗಿ ಟ್ರಾಫಿಕ್ ಜಾಮ್ ಆಗಿತ್ತು. ಅದಕ್ಕೆ ವಾಟರ್ ಬಾಟಲು, ಸ್ನ್ಯಾಕ್ಸ್ ಏನು ಬೇಕು ತೊಗೊಳ್ರಿ ಅಂತ ಶಾಪ್ ಹತ್ರ ಸ್ಟಾಪ್ ಮಾಡಿದರು. ನಾವು ಅಯ್ಯೋ ರಾತ್ರಿ ಆಗುತ್ತೋ ನಾಳೆ ಆಗುತ್ತೋ ಗೊತ್ತಿಲ್ಲ ಅಂತ ಹೇಳಿಬಿಟ್ಟಿದ್ರು. ಹೆಂಗಪ್ಪ ಅಂತ ಎಲ್ಲ ತೊಗೊಂಡು ರೆಡಿ ಇಟ್ಕೊಂಡಿದ್ವಿ. ಬಟ್ ನಮ್ಮ ಪುಣ್ಯ ಫುಲ್ಲು ಕರೆಕ್ಟ್ ಟೈಮಿಗೆ ಮುಟ್ಟಿದ್ವಿ, ಎಲ್ಲೂ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಈ ಥರ ವೆಹಿಕಲಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು, ರೀಲ್ಸ್ ಎಲ್ಲ ಮಾಡ್ಕೊಂಡು, ಮಸ್ತ್ ಎಂಜಾಯ್ ಮಾಡ್ಕೊಂಡು ಮನಾಲಿ ರೀಚ್ ಆದ ತಕ್ಷಣ ಇನ್ನು ರೂಮ್ಗೆ ಹೋಗೋ ಎಂಟ್ರೆನ್ಸ್ ನೋಡ್ರಿ ಹೇಗಿದೆ ಅಂತೇಳಿ. ನನ್ನ ಮಗ ಅಷ್ಟರಲ್ಲಿ ಒಂದು ಬಾಲ್ ಮಾಡ್ಕೊಂಬಿಟ್ಟಿದ್ದ.
ಫುಲ್ ಐಸ್ ಇದ್ದಿದ್ದಕ್ಕೆ ರೂಮ್ವರೆಗೂ ವೆಹಿಕಲ್ ಹೋಗಲಿಲ್ಲ. ಸ್ವಲ್ಪ ಮುಂದೆನೇ ನಿಂದ್ರಿಸಿದ್ರು ಮೇನ್ ರೋಡಲ್ಲಿ. ಅಲ್ಲಿಂದ ಹೆಂಗೆ ನಡ್ಕೊಂಡು ಹೋಗ್ಬೇಕಂದ್ರೆ ಅಪ್ಪ ಜಾರಕತ್ತಿತ್ತು ಫುಲ್ಲು. ನಮ್ಮ ಶೂಸ್ ಬೇರೆ ಗ್ರಿಪ್ ಇರಲಿಲ್ಲ, ಜಾರಕತ್ತಿತ್ತು. ಅದರಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ವೆಹಿಕಲ್ ಇಳಿದ ತಕ್ಷಣ ಒಬ್ರು ಬಿದ್ದುಬಿಟ್ರು ಮೇಡಮು. ಅವ್ರು ಬಿದ್ದ ತಕ್ಷಣ ನಾವು ಫುಲ್ ಅಲರ್ಟ್, ಹಂಗೆ ಹುಷಾರಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ನಡೆಯಕತ್ತಿದ್ವಿ. ನೋಡಿ ಹೆಂಗಿದೆ ಹೋಗೋ ದಾರಿನೇ ಎಷ್ಟು ರಿಯಲ್ ವಾಯ್ಸು ಪ್ಲಸ್ ಈ ವಾಯ್ಸು ಎರಡೂ ನಾನು ಮಿಕ್ಸ್ ಮಾಡಿದ್ದೀನಿ. ಆ ಕಡೆ ಈ ಕಡೆ ಏನೂ ನೋಡ್ತಾ ಇಲ್ಲ ನಾವು. ಸುಮ್ಮನೆ ರೂಮ್ ಎಲ್ಲಿದೆ ಅಂತಲೂ ನೋಡ್ತಾ ಇಲ್ಲ. ಅವ್ರು ನಮ್ಮ ಟೀಮವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ, ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ವಿ. ನಮ್ಮ ಲಗೇಜ್ ಕೂಡ ಅವರೇ ತಂದರು ಪಾಪ. ನಮಗೆ ನಡ್ಕೊಂಡು ಹೋಗೋಕೆ ಕಷ್ಟ. ಅವ್ರು ನೋಡ್ರಿ ಎಷ್ಟು ಫಾಸ್ಟಾಗಿ ಹೋಗ್ತಿದ್ರು. ಅದಕ್ಕೆ ಅವರು ಲಗೇಜ್ ಕೂಡ ನಾವು ಎತ್ತಿಲ್ಲ, ಸುಳ್ಳಾಗಿ ಕೇಳಬೇಕು. ಅವರೇ ಎಲ್ಲ ತಂದುಕೊಟ್ರು. ಇನ್ನು ರೂಮ್ ಎಷ್ಟು ದೂರ ಇದೆ ಏನೂ ಕೇಳ್ತಾ ಇಲ್ಲ. ನಮ್ಗೊಂದು ಕಡೆ ಖುಷಿ, ಒಂದು ಕಡೆ ಸ್ವಲ್ಪ ಟೆನ್ಷನು. ಇಲ್ಲಿ ಜಾರ್ ಬಿದ್ದುಬಿಟ್ರೆ ಹಿಂಗಪ್ಪ, ಇನ್ನು ಸ್ಟಾರ್ಟಿಂಗು ಕೈ ಕಾಲಿನ ಡ್ಯಾಮೇಜ್ ಆಗಿಬಿಟ್ರೆ ಹಿಂಗೆ ಅಂತೇಳಿ ನಿಧಾನ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹೋಗ್ತಾ ಇದ್ವಿ. ಅಷ್ಟು ಜಾರಕತ್ತಿತ್ತು ಕಾಲು. ಅದು ಫ್ರೆಶ್ ಸ್ನೋ ಆದರೆ ಸಾಫ್ಟಾಗಿರುತ್ತೆ. ಇದು ಸ್ವಲ್ಪ ನಿನ್ನೆ ಮೊನ್ನೆ ಬಿದ್ದಿದ್ದರಿಂದ ಸ್ವಲ್ಪ ಗಟ್ಟಿಯಾಗಿ ಅದು ಮೆಲ್ಟ್ ಆಗೋಕ್ಕೆ ಶುರುವಾಗ್ಬಿಟ್ಟಿತ್ತು. ಅದು ಮೆಲ್ಟ್ ಆಗೋ ಹೊತ್ನಾಗ ಭಾರಿ ಡೇಂಜರು. ನೀರೆಲ್ಲ ಇರುತ್ತಲ್ಲ, ಜಾರೇ ಬಿಡುತ್ತೆ ಕಾಲು. ನೋಡಿ ಹೆಂಗಿದೆ. ಇನ್ನು ರೂಮ್ ರೀಚ್ ಆದ್ವಿ. ಯಾವ್ಯಾವ ರೂಮ್ ಅಂತ ಅಲಾಟ್ ಮಾಡಿದ್ವಿ ನೋಡ್ರಿ. ನಾವು ಈಗ ರೂಮಿಗೆ ಬಂದ್ವಿ, ರೀಚ್ ಆದ್ವಿ. ಗಾಡಿ ಸಿಕ್ಕಂಡೆ ತೈಸ್ನಾಗ. ಆ್ಯಕ್ಚುಲಿ ನಮ್ಮ ಬನ್ನಿ ಬಿಟ್ ಕಿಂಗ್ ಓನರ್ ಗಾಡಿ ಅದು. ಅದನ್ನು ತರಕ್ಕೆ ಹರಸಾಹಸ ಮಾಡಿ ಅಲ್ಲಿಂದ ಇಲ್ಲಿವರೆಗೆ ತಾವೇ ಐಸೆಲ್ಲ ತೆಗ್ದು ತೊಗೊಂಡ್ಬಂದರು ಆಯಿತಾ. ಆಮೇಲೆ ಇದೆಲ್ಲ ಫುಲ್ ನಾವಿರೋ ರೂಮ್ ನಾವೆಲ್ಲ ಇರೋ ರೂಮ್ ಸುತ್ತ ಫುಲ್ ಐಸ್ ಐತಿ. ಸ್ನೋ ಇದೆ ಫುಲ್. ಅದು ನಮ್ದು ಆ್ಯಕ್ಚುಲಿ ಬೋನ್ ಫೈರ್ ಪ್ಲೇಸು. ಅಲ್ಲೆಲ್ಲ ಸ್ನೋ ಬಿದ್ದಿರೋದಕ್ಕೆ ಇವಾಗ ಫೈರ್ ಕ್ಯಾಂಪ್ ಇಲ್ಲ, ಏನಿಲ್ಲ. ಮತ್ತು ಇಲ್ಲಿ ಎಲ್ಲ ನಮ್ಮದು ರೂಮ್ ಮೇಲೆ ಎಲ್ಲ ಫುಲ್ ಐಸ್ ಸ್ಟಾಕ್ ಆಗೈತಿ. ನಮ್ಮ ರೂಮ್ ಚೆನ್ನಾಗಿದೆ ರೂಮು. ಇಂಥ ರೂಮ್ ಕೊಟ್ಟಾರೆ. ಮಸ್ತ್ ಹೈಜೆನಿಕ್ ಆಗೈತೆ ರೂಮು. This is our washroom. This is dressing room. This is our washroom. Bathtub. ಹೇಗಿದೆ? ಒಂದು ಅಬ್ಸರ್ವ್ ಮಾಡಿದ ನಮ್ಮ ಟೀಮ್ನವ್ರು ಅವಾಗೆ ಸ್ಟಾರ್ಟ್ ಮಾಡಿಬಿಟ್ಟಾರೆ ರೈಸ್ನಾಗ ಆಟಾಡೋಕ್ಕೆ. ನಾವೇ ಇನ್ನೂ ಬೇಡ ಅಂತ ಸುಮ್ಮನೆ ಇದ್ದೀವಿ. ಖುಷಿಲಿ ನಾವು ಹ್ಯಾಂಡ್ ಗ್ಲೌಸ್ ಇಲ್ಲ, ಕ್ಯಾಪ್ ಇಲ್ಲ, ಮಾಸ್ಕ್ ಇಲ್ಲ, ಎಲ್ಲ ತೆಗೆದ್ಬಿಟ್ಟಿವಿ. ಅಂದರೆ ಚಳಿನೇ ಆಗೋದು ನಮಗೆ. ಅಷ್ಟು ಖುಷಿ ಆಗ್ಬಿಟ್ಟಿತ್ತು ನಮಗೆ. ಏನು ಆಗತೈತಿ ನಮ್ಮ ಬಾಡಿ ಒಳಗೆ ನಮಗೆ ಗೊತ್ತೇ ಇಲ್ಲ. ಸುಮ್ಮನೆ ಹೊರಗೆ ನೋಡೋದೇ ಒಂದು ದೊಡ್ಡ ಖುಷಿ ಆಗ್ಬಿಟ್ಟಿತ್ತು ನಮಗೆ. 2 ಕಣ್ಣು ಸಾಲ್ವಲ್ದಾಗಿತ್ತು. ಅಷ್ಟು ಚೆನ್ನಾಗಿತ್ತು ರೂಮ್ ಸುತ್ತಮುತ್ತ ವ್ಯೂ. ಬಟ್ ನೈಟ್ ಈ ಲೆಕ್ಕ, ಮಾರ್ನಿಂಗ್ ಅಂತೂ ಇನ್ನು ಹೇಳೋದೇ ಬೇಡ. ನೋಡಿ ಅಲ್ಲಿ ದೂರ ಎಷ್ಟಿಷ್ಟೇ ಮನೆಗಳು ಕಾಣ್ತಿದ್ವು. ಎಲ್ಲರೂ ಫುಲ್ ಎಂಜಾಯ್ ಮಾಡತ್ತಿದ್ರು. ನಮ್ಮದು ಇನ್ನೊಂದು ಟೀಮ್ನವರು ಫುಲ್ ಎಂಜಾಯ್ ಮಾಡಕತ್ತಿದ್ರು. 2 ಟೀಮ್ ಜೊತೆಗೆ ಕರ್ಕೊಂಡು ಹೋಗಿದ್ದು ನಾವು. ಅವರೆಲ್ಲ ಈ ಥರ ಸ್ನೋಮ್ಯಾನ್ ಮಾಡಿಟ್ಟಿದ್ದಲ್ಲಿ ನಾವು ಹೋಗಿ ಫೋಟೋ ಶೂಟ್ ಮಾಡ್ಕೊಂಡ್ವಿ. ಆಮೇಲೆ ಸ್ವಲ್ಪ ನಮ್ಮ ಟೀಮ್ನವರೆಲ್ಲ ಬಂದಮೇಲೆ ಡ್ಯಾನ್ಸ್ ಗೀನ್ಸ್ ಮಾಡಿದ್ರೆ ಆಯ್ತಂತ ಸದ್ಯಕ್ಕೆ ಅವ್ರ ಟೀಮ್ನವರೇ ಫುಲ್ಲು ಡ್ಯಾನ್ಸ್ ಮಾಡಕತ್ತಿದ್ರು. ನಾವು ಅದರಲ್ಲೇ ಹೋಗಿ, ನನ್ನ ಮಗ ಅಂತೂ ರೂಮಲ್ಲೇ ಇದ್ದ. ಆಮೇಲೆ ನಾವು ಹೋಗಿ ಈಗ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ನಮ್ಮ ಟೀಮಲ್ಲಿ ಯಾರೂ ಡ್ಯಾನ್ಸ್ ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಪಾಪ ಆ ಟೀಮ್ನವರು ಫುಲ್ ಸಪೋರ್ಟ್ ಮಾಡಿ ಕರೆದು ಬರಿ ಮಾಡಿರಿ ಅಂತೇಳಿ ಫುಲ್ ಸಪೋರ್ಟ್ ಕೊಟ್ಟರು. ಹಂಗಾಗಿ ನಮ್ಮ ಟೀಮ್ನವರೆಲ್ಲ ಶುರು ಹಚ್ಕೊಂಡ್ವಿ. ಮಸ್ತ್ ಎಂಜಾಯ್ ಮಾಡಿದ್ವಿ. ಏನಂದರೆ
ಮರೆಯೋಕ್ಕಾಗಲ್ಲ ಲೈಫಲ್ಲಿ. ಟೀಮ್ ಮಾತ್ರ ಸಖತ್ತಾಗಿತ್ತು. ಎಲ್ಲದಕ್ಕೂ ಫುಲ್ಲು ಸಪೋರ್ಟ್ ಮಾಡೋ ಟೀಮ್ ಸಿಕ್ಕಿತ್ತು. ಅದೇ ನಮ್ಮ ಪುಣ್ಯ ಅಂತ ಹೇಳ್ಬೋದು. ಮಸ್ತ್ ಅಡ್ಜಸ್ಟ್ ಆಗಿದ್ವಿ ಎಲ್ಲರೂ. ಸೆಕೆಂಡ್ ಥರ್ಡ್ ಡೇಗೆ ಬರ್ತಾ 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 ಫುಲ್ಲು ಕ್ಲೋಸ್ ಆಗಿದ್ವಿ. ನೋಡಿ ಯಾವ ಥರ ಡ್ಯಾನ್ಸ್ ಮಾಡ್ತಾಯಿದ್ವಿ ಆ ಸ್ನೋ ಅಲ್ಲಿ. ಇಷ್ಟು ಐಸಲ್ಲಿ ಹಿಂಗೆ ಡ್ಯಾನ್ಸ್ ಮಾಡ್ತೀವಿ ಅಂತ ನಾವು ಎಕ್ಸ್ಪೆಕ್ಟೇಷನ್ ಕೂಡ ಮಾಡಿರಲಿಲ್ಲ. ಮಸ್ತ್ ಅಂದರೆ ಮಸ್ತ್ ಎಂಜಾಯ್ ಮಾಡಿದ್ವಿ. ಆ ಚಳಿನೂ ಲೆಕ್ಕಕ್ಕಿರಲಿಲ್ಲ ನಮಗೆ. ಏನೂ ಗೊತ್ತಿಲ್ಲ ನಮ್ಮ ಬಾಡಿ ಒಳಗೆ ಏನಾಗುತ್ತೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅಪ್ಪ, ಇಂಥ ಟೈಮ್ ಮತ್ತೆ ಸಿಗೋದುಂಟ ಅಂಥೇಳಿ ನಾವು ಸಿಕ್ಕಿದ ಟೈಮ್ನ ಫುಲ್ ಯುಟಿಲೈಸ್ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು. ಅವರು ಹಂಗೆ ಡ್ಯಾನ್ಸ್ ಮಾಡಿದರು, ನಾವು ಹಾಗೆ ಮಾಡಿದ್ವಿ. ಮಸ್ತಿತ್ತು ಕಾಂಪಿಟೇಷನ್. ಆಮೇಲೆ ಅಷ್ಟೊತ್ತಿಗೆ ಡಿನ್ನರ್ ರೆಡಿ ಆಗಿತ್ತು. ಡಿನ್ನರ್ ನೋಡ್ರಿ ಮಸ್ತ್ ಕೊಟ್ಟಿದ್ರು. ನಮ್ಮ ಸೌತ್ ಫುಡ್ ಎಲ್ಲ ಈ ಥರ ಇತ್ತು ಎಲ್ಲ ಐಟಮ್ಸು. ರೈಸು, ಪನ್ನೀರ್ ಕರಿ, ಚಿಕನ್ನು, ರಸಮು, ಸಾಂಬಾರು, ಪಾಯಸ, ಚಪಾತಿ, ಹಾಟ್ ವಾಟ್ರು ಎಲ್ಲ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಮನೆ ಊಟ ಇದ್ದಂಗೆ ಇತ್ತು. ಅವ್ರ ಟೀಮ್ನವರು ಹಂಗೆ ಚೆನ್ನಾಗಿದ್ರು. ಯಾವಾಗ ಬೇಕು ಅವಾಗ ಹಾಟ್ ವಾಟ್ರು ಸಿಗ್ತಿತ್ತು. ಹೇಗಿತ್ತು ಇವತ್ತಿನ ವೀಡಿಯೋ? ನಾಳೆ ಇನ್ನೂ ಇಂಟ್ರೆಸ್ಟಿಂಗ್ ಇದೆ, ನೋಡೋಣ. ಹೀಟರ್ ತೊಗೊಂಡು ಮತ್ತು ನೈಟು ನಿದ್ದೆ ಮಾಡಿದ್ವಿ. ಬೆಳಗ್ಗೆ ಮಾತ್ರ ವ್ಯೂ ಸಖತ್ತಾಗಿತ್ತು. ಸೊ ಬಾಯ್ ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋ.